ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತು ಅಂದ್ರೆ 14th January 2026 ಇಂದ 26th January 2026 ವರೆಗೂ ಲಾಲ್ಬಾಗ್ ನಲ್ಲಿ ಫ್ಲವರ್ ಶೋ ಇದೆ. ಈ ಫ್ಲವರ್ ಶೋಗೆ 10 ಲಕ್ಷಕ್ಕೂ ಹೆಚ್ಚು ಜನ ಬರೋ ಸಾಧ್ಯತೆ ಇದೆ. ನೀವಿಲ್ಲಿ ನೋಡ್ತಿರ್ಬೋದು, ನಾರ್ಮಲ್ ಆಗಿ ವೀಕ್ ಡೇಸ್ ನಲ್ಲಿ 80 rupees, ವೀಕೆಂಡ್ಸ್ ನಲ್ಲಿ 100 rupees. ಇನ್ನ ಮಕ್ಕಳಿಗೆ ಅಂದ್ರೆ ಯಾವಾಗ್ಲೂ 30 rupees. ಇನ್ನ ಇವಾಗ ನಡೀತಿರೋದು 219ನೇ ಫ್ಲವರ್ ಶೋ. ಪ್ರತಿ ಸಲನೂ ಫ್ಲವರ್ ಶೋ ಮಾಡ್ಬೇಕಾದ್ರೆ ಒಂದು ಥೀಮ್ ನ ಇಟ್ಕೊಂಡಿರ್ತಾರೆ. ಈ ಸಲದ ಥೀಮ್ ನಲ್ಲಿ ಲೇಖಕರು ತೇಜಸ್ವಿ ಅವರೇ ಹೈಲೈಟ್. ಇವರು ನಮ್ಗೆಲ್ಲ ಗೊತ್ತಿರೋರೆ, ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತೀನಿ ನೋಡಿ. ಕುವೆಂಪುರವರ ಮಗ ತೇಜಸ್ವಿ ಅವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ರು. ಇವರು ತಮ್ಮ ಜೀವನದಲ್ಲಿ ಬರೆದ ಎಷ್ಟೊಂದು ಕೃತಿಗಳಿಗೆ ಪ್ರಶಸ್ತಿಗಳು ಬಂದಿದೆ. ಇಷ್ಟೆಲ್ಲ ಸಾಧನೆ ಮಾಡಿ ಮತ್ತೆ ಜನಗಳ ಪ್ರೀತಿ ಗಳಿಸಿದ ಇವರನ್ನ ಸ್ಮರಿಸಿ ಈ ವರ್ಷ ಲಾಲ್ಬಾಗ್ ನಲ್ಲಿ ಇವರ ಕುರಿತು ಫ್ಲವರ್ ಶೋ ಮಾಡಿದ್ದಾರೆ. ಮೈನ್ ನೀವು ಎಂಟ್ರಿ ಆದ್ಮೇಲೆ 1/2 ಕಿಲೋಮೀಟರ್ ನಡೆದ್ರೆ ಇಲ್ಲಿ ನಿಮ್ಗೆ ಗ್ಲಾಸ್ ಬಿಲ್ಡಿಂಗ್ ಸಿಗುತ್ತೆ. ಇಡೀ ಫ್ಲವರ್ ಶೋ ಇಲ್ಲೇ ಇರೋದು. ಆ ಹೂಗಳಿಂದ ಮಾಡಿರುವಂತಹ ಎಷ್ಟೊಂದು ಕಲಾಕೃತಿನ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಎಂಟ್ರಿ ಆದ್ಮೇಲೆ ಒಂದ್ ಕಡೆಯಿಂದ ನೋಡೋದು ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಒಂದು ಡೈನೋಸರ್ ನ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಇದು ಮಾತ್ರ ಅಲ್ಲ, ಆನೆ ಪಕ್ಷಿನೂ ಕೂಡ ಹೂವಿನಿಂದನೇ ಮಾಡಿರೋದು. ನಿಮ್ಮಲ್ಲಿ ಬಹಳಷ್ಟು ಜನ ಇದಕ್ಕೂ ಮುಂಚೆ ಇದ್ದಂತ ಫ್ಲವರ್ ಶೋಗಳಿಗೆ ಬಂದಿರ್ತೀರಾ. ಬಂದಿಲ್ಲ ಅನ್ನೋರು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೋದು. ಇನ್ನ ಈ ವರ್ಷ ನಡೀತಿರುವಂತಹ ಫ್ಲವರ್ ಶೋ ಹೇಗಿದೆ ಅಂತ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅದನ್ನ ಇನಾಗ್ರೇಟ್ ಮಾಡೋದಕ್ಕೆ DCM ಅವರು ಬರ್ಬೇಕಿತ್ತು. ಅವರು ಬರೋಷ್ಟಕ್ಕೆ ಅಲ್ಲಿ ಸುತ್ತಮುತ್ತ ಏನೇನಿದೆ ಅಂತ ನೋಡ್ತಿರ್ಬೇಕಾದ್ರೆ ನನ್ಗೆ ಹೊರಗೆ ಕೂಡ ತುಂಬಾ ಡಿಫ್ರೆಂಟ್ ಆಗಿರೋ ಹೂಗಳು ಕಾಣಿಸ್ತು. ಮತ್ತೆ ಈ ಒಂದು ರೂಟ್ ಆರ್ಟ್ಸ್ ಹತ್ರ ಬಂದ್ವಿ. ಇಲ್ಲಿ ನೀವು ಸಿಕ್ಕಾಪಟ್ಟೆ ಬೇರ್ಗಳಿಂದ ಮಾಡಿರುವಂತಹ ಆಕೃತಿನ ನೋಡ್ಬೋದು. ಇವಿಷ್ಟೇ ಅಲ್ಲ, ಇದ್ರ ಜೊತೆ ಬೇರೆ ಬೇರೆ ದೇಶದ ತುಂಬಾ ಹಳೆ ಕಾಯಿನ್ಸ್ ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹೀಗೆ ಗ್ಲಾಸ್ ಬಿಲ್ಡಿಂಗ್ ನ ಸುತ್ತಮುತ್ತ ಎಲ್ಲ ತುಂಬಾ ಫ್ಲವರ್ ಡೆಕೋರೇಷನ್ಸ್ ಮತ್ತೆ ಆಂಟಿಕ್ ಮ್ಯೂಸಿಯಂಸ್ ಗಳು ಇತ್ತು. ನನ್ಗನ್ಸೋ ಪ್ರಕಾರ ನೀವು ಇಲ್ಲಿಗೆ ವೀಕ್ ಡೇಸ್ ನಲ್ಲಿ ಬಂದ್ರೇನೆ ಬೆಸ್ಟ್. ಅವಾಗ್ಲೇ ನೀವು ಎಲ್ಲಾನು ನೀಟಾಗಿ ನಿಧಾನಕ್ಕೆ ನೋಡಕ್ಕೆ ಸಾಧ್ಯ. ಯಾಕಂದ್ರೆ ಸಂಡೇ ತುಂಬಾ ಜನ ಇರ್ತಾರೆ ಅಂಡ್ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿನೇ. ಒಂದ್ ಕಡೆಯಿಂದ ಹೊರಗೆಲ್ಲ ನೋಡ್ಕೊಂಡು ಬರೋಷ್ಟ್ರಲ್ಲಿ DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ರು. ಅದಾದ್ಮೇಲೆ ಈ ಒಂದು ಫ್ಲವರ್ ಶೋನ ಇನಾಗ್ರೇಟ್ ಮಾಡಿದ್ರು. ಅವ್ರು ಬಂದು ಇನಾಗ್ರೇಟ್ ಮಾಡಿದ್ಮೇಲೆ ಎಲ್ಲಾರ್ಗೂ ಎಂಟ್ರಿ ಕೊಟ್ರು. ಇನ್ನ ಒಂದ್ ಕಡೆಯಿಂದ ಫ್ಲವರ್ ಶೋ ನಲ್ಲಿ ಇದ್ದಂತಹ ಲೇಖಕರು ತೇಜಸ್ವಿ ಅವರ ಬಗ್ಗೆ ಮತ್ತೆ ಅವ್ರು ಇದ್ದಂತಹ ಮನೆ, ಅವರು ಬಳಸ್ತಿದ್ದಂತ ಗಾಡಿ ಮತ್ತು ಹೂವಿನಿಂದ ಮಾಡಿರುವಂತಹ ಅದ್ಭುತಗಳನ್ನ ನೋಡಿ. ಇಲ್ಲಿ ಇರುವಂತಹ ಹೂಗಳು ಬೇರೆ ಬೇರೆ ಜಾಗಗಳಿಂದ ಅಂದ್ರೆ ತಮಿಳುನಾಡು, ಆಂಧ್ರ, ಡಾರ್ಜಿಲಿಂಗ್ ಕಡೆಯಿಂದ ತಂದಿರೋದು. ಒಟ್ಟು 250ಕ್ಕೂ ಹೆಚ್ಚು ವಿವಿಧವಾದಂತಹ ಹೂಗಳು ಮತ್ತೆ ಇದನ್ನೆಲ್ಲ ಮಾಡೋದಕ್ಕೆ 3 ಲಕ್ಷ ಹೂಗಳನ್ನ ಬಳಸಿದ್ದಾರೆ. ಸೊ ಆತರ ಏನಿದೆ ಅಂತ ಹೋಗಿ ನೋಡಿದ್ ನನ್ಗೆ ನಿಜವಾಗ್ಲೂ ಇಲ್ಲಿರೋದೆಲ್ಲ ಇಷ್ಟ ಆಯ್ತು. ನೀವು ಕೂಡ ಇದನ್ನೆಲ್ಲ ನೋಡಿದ್ಮೇಲೆ ನೀವು ಕೊಡುವಂತ ದುಡ್ಡು ವರ್ತ್ ಅಂತ ಅನ್ಸುತ್ತೆ. ಇನ್ನ ಇಲ್ಲಿ ಇರುವಂತಹ ವೆರೈಟೀಸ್ ಆಫ್ ಹೂಗಳನ್ನ ಒಂದ್ ಕಡೆಯಿಂದ ನೋಡೋಣ ಬನ್ನಿ.
ಸೊ ನೀವಿವಾಗ ನೋಡಿದ್ರಲ್ಲ, ಈ ಲಾಲ್ಬಾಗ್ ನಲ್ಲಿ ಇದ್ದಂತಹ ಫ್ಲವರ್ ಶೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.